ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಸದನದಲ್ಲಿ ಬಿಜೆಪಿ ಹೋರಾಟದ ವಿಚಾರವಾಗಿ ಬಿಜೆಪಿ ವಿರುದ್ಧ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗೆ ಅವಕಾಶವಿತ್ತು. ಬರ ಸೇರಿ ಇನ್ನಿತರ ವಿಷಯಗಳ ಬಗ್ಗೆ ಬಿಜೆಪಿ ಜೆಡಿಎಸ್ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸರ್ಕಾರ ತಯಾರಿತ್ತು. ಆದರೆ ಇವರು ನಾಗೇಂದ್ರ ವಿಚಾರವನ್ನ ಇಟ್ಕೊಂಡು ಸದನದ ಸಮಯವನ್ನ ಹಾಳು ಮಾಡಿದ್ರು. ಕೇಂದ್ರ ಸರ್ಕಾರದಲ್ಲಿರುವ 20 ಸಚಿವರ ಮೇಲೆ ಪ್ರಕರಣಗಳಿವೆ. ಅವರು ರಾಜೀನಾಮೆ ಕೊಡ್ಲಿ, 20 ಜನ ಕೇಂದ್ರ ಸಚಿವರು ರಾಜೀನಾಮೆ ಕೊಟ್ರೆ ನಾಗೇಂದ್ರ ಕೂಡ ಕೊಡ್ತಾರೆ. ರಾಜ್ಯದ 7 ಕೋಟಿ ಜನರ ಹಿತದೃಷ್ಟಿಯಿಂದ ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕಿತ್ತು. ಆದ್ರೆ ಇವರು ಬೇಕಂತಲೇ ಸದನದ ಸಮಯವನ್ನ ಹಾಳು ಮಾಡ್ತಿದ್ದಾರೆ. ನಾಗೇಂದ್ರ ಅಪರಾಧಿ ಅಂತ ಎಲ್ಲೂ ತೀರ್ಮಾನ ಆಗಿಲ್ಲ. ವಿಪಕ್ಷಗಳು ಸುಖ ಸುಮ್ಮನೆ ಕಾಲಹರಣ ಮಾಡುವ ಬದಲು ಅಭಿವೃದ್ಧಿ ಪರ ಚರ್ಚೆ ಮಾಡಲಿ. ನಾಗೇಂದ್ರ ವಿರುದ್ಧ ವಿಪಕ್ಷಗಳ ಹೋರಾಟಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕಿಡಿಯನ್ನು ಕಾರಿರುವಂಥದ್ದು. ಇವರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅವಕಾಶ ಇತ್ತು. ಭಾರತೀಯ ಜನತಾ ಪಕ್ಷ ಇರ್ಬೋದು, ಜನತಾ ದಳ ಇರ್ಬೋದು, ಇವತ್ತಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದಲ್ಲಿ ಬರಗಾಲ ಬಗ್ಗೆ ಚರ್ಚೆ ಮಾಡೋಕ್ಕೆ ಸರ್ಕಾರ ಉತ್ತರ ಕೊಡೋಕೆ ರೆಡಿ ಇತ್ತು. ಆದರೆ ಇವರು ಬರೇ ಒಂದು ನಾಗೇಂದ್ರ ಒಂದು ಇಶ್ಯೂ ತೊಗೊಂಡು ಇವತ್ತು ಸದನ ಪೂರ್ತಿ ದಿವಸ ಇದು ಮುಚ್ಚೋಯ್ತು. ಇವತ್ತು ನಾನೇನು ಹೇಳಕ್ಕೆ ಇಚ್ಛಪಡ್ತೀನಿ, ಬರೇ ಒಬ್ಬ ನಾಗೇಂದ್ರ ಮ್ಯಾಗಿದ್ರೆ ಇವ್ರು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸಚಿವರು ಎಷ್ಟು ಸಚಿವರ ಮ್ಯಾಗಿದೆ, ಸುಮಾರು 20ರಿಂದ 21 ಸಚಿವರ ಮ್ಯಾಗೆ ಕೇಸ್ಗಳಿವೆ. ಮಾಡಿ ಅವರು ರಾಜೀನಾಮೆ ಕೊಡಲಿ, ನಮ್ಮ ರಾಜ್ಯದ ಸಚಿವರು ಕೂಡ ರಾಜೀನಾಮೆ ಕೊಡ್ತಾರೆ. ಈ ಬರೇ ಇದ್ರ ಸಲುವಾಗಿ ಸದನದ ಒಂದು ಕಾಲ ಭಾಳ ದುರ್ದಷ್ಟಕರ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಂಥ ಬರಗಾಲ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ 7 ಕೋಟಿ ಜನ ಇವತ್ತು ಕಷ್ಟದಲ್ಲಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಆ ಸರ್ಕಾರಕ್ಕೆ ಬೆಳಕು ಚೆಲ್ತಕ್ಕಂಥ ಕೆಲಸ ವಿರೋಧ ಪಕ್ಷದವ್ರು ಮಾಡಬೇಕಾಗಿತ್ತು. ಆದರೆ ಅದೆಲ್ಲರೂ ಕೂಡ ಏನೂ ಮಾಡೋಕ್ಕಾಗಲಿಲ್ಲ ಅಂತೇಳಿ ಕಾಲಹರಣ ಮಾಡಿದ್ರು. ಈಗ ಹೇಳ್ತಾ ಇದ್ದಾರೆ 3 ದಿನ ಮುಂಚೆ ಅಧಿವೇಶನ ಇದು ಆಯಿತು ಅಂತ. ಮಂದಿ ಚರ್ಚೆನೇ ಮಾಡಿಲ್ಲ ಅಂದರೆ ಸುಮ್ಮನೆ ಯಾಕೆ ವಿಧಾನಸಭೆ ನಡೆಸ್ಬೇಕು ಹೇಳಿ? ವಿಧಾನಸಭೆ ಆಗಲಿ ವಿಧಾನ ಪರಿಷತ್ನಲ್ಲಿ ಅಲ್ಲಿ ಆಗ್ತಕ್ಕಂಥದ್ದು ಗಂಭೀರವಾಗಿರ್ತಕ್ಕಂಥ ಚರ್ಚೆಗಳಾಗಬೇಕು. ರಾಜ್ಯ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಅನೇಕ ಸಮಸ್ಯೆಗಳವ. ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಅದೆಲ್ಲ ಬಿಟ್ಟು ಬರೀ ಅವ್ರು ಸ್ಟ್ರೈಕ್ ಮಾಡಿ ಅದಕ್ಕೆ ಸರ್ಕಾರ ತೀರ್ಮಾನ ಮಾಡಿ. ಈಗಾದರೂ ಇವ್ರಿಗೆ ಬರಲಿ, ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಸಚಿವರು ರಾಜೀನಾಮೆ ಕೊಡಲಿ. ನಾಗೇಂದ್ರ ಅಪರಾಧಿ ಅಂತ ಎಲ್ಲಿ ಕೂಡ ಆಗಿಲ್ಲ. ಇವತ್ತು CBIದವ್ರು ಮಾಡಿದಿರಬೇಕು, ಯಾರು ಮಾಡಿದ್ರು ಕೂಡ ಅವ್ರು ಅಪರಾಧಿ ಅಂತ ಇನ್ನೂ ಆಗಿಲ್ಲ. ಅದರ ಸಲುವಾಗಿ ಇದು ಸುಮ್ಮನೆ ಇದು ಮಾಡಿ ಏನು ಸಮಯ ವ್ಯರ್ಥ ಮಾಡ್ತಕ್ಕಂಥ ಕೆಲಸ ಈ ವಿರೋಧ ಪಕ್ಷದವ್ರು ಮಾಡಿದ್ದಾರೆ.